ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ವಿದ್ಯಾರ್ಥಿಗಳೇ, ನಾವು ಇವತ್ತಿನ ದಿನ ಏನ್ ಮಾಡೋಣಪ್ಪ ಅಂತಂದ್ರೆ 2024ರಲ್ಲಿ ಅಂತಂದ್ರೆ ಹೋದ ವರ್ಷ ಕೇರ್ತಕ್ಕಂತಹ ಆದರ್ಶ ಪರೀಕ್ಷೆಯಲ್ಲಿ ಕೇರ್ತಕ್ಕಂತಹ ಒಂದು ಪ್ರಶ್ನೆ ಪತ್ರಿಕೆಯನ್ನು ಏನ್ ಮಾಡೋಣ ಅಂತಂದ್ರ ಕನ್ನಡದಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದಾರೆ ಅಂತಂದ್ರ ಇವತ್ತಿನ ಕ್ಲಾಸ್ ಒಳಗೆ ನಾವೇನ್ ಮಾಡೋಣ್ರಿ ನೋಡೋಣ. ನಿಮ್ಮೆಲ್ಲರಿಗೂ ಇನ್ನೊಂದು ವಿಶೇಷವಾದ ಸೂಚನೆ ಏನಪ್ಪಾ ಅಂತಂದ್ರ ನಮ್ಮ ಪರಿಶ್ರಮ ಯೂಟ್ಯೂಬ್ ಚಾನಲ್ ವತಿಯಿಂದ ನಾವೇನ್ ಮಾಡಿದೀವಿ, ಒಂದು ಆಪ್ ಅನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ. ಹಾಗಾಗಿ ನೀವು ಇನ್ನೂ ಯಾರ್ಯಾರು ರಿಜಿಸ್ಟ್ರೇಷನ್ ಆಗಿಲ್ಲ, ನೀವೇನ್ ಮಾಡ್ಕೊಳ್ರಿ ಅಂತಂದ್ರೆ ಬೇಗ ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಂಡು ನಿಮ್ಮ ಹೆಸರನ್ನ ಕನ್ಫರ್ಮ್ ಮಾಡ್ಕೊಳ್ರಿ. ಹಾಗಾದ್ರೆ ಕ್ವಶನ್ ಯಾವ ರೀತಿ ಅಂತ ಹೇಳಿ ಬಂದಾವ ಅಂತ ಹೇಳಿ ನೋಡೋಣ ಬರ್ರಿ. ಫಸ್ಟ್ ಕ್ವಶನ್ ನೋಡ್ರಿ, ಕಲಿ ಪದವು ಸೂಚಿಸುವ ನಾನಾರ್ಥ ಪದಗಳು ಯಾವುವು ಅಂತ ಹೇಳಿ ಕೇಳಿದಾರ. ಕಲಿತುಕೋ ಅಭ್ಯಾಸ ಆಗ್ತದನೋ, ಅಥವಾ ಶೂರ ಸೈನಿಕ ಆಗ್ತದನೋ, ಅಥವಾ ಶೂರ ಅಭ್ಯಾಸ ಆಗ್ತದನೋ, ಅಥವಾ ವೀರ ಧೀರ ಆಗ್ತದನೋ ಅಂತ ಕೇಳಿದಾಗ ಆಪ್ಷನ್ 4 ಅದೇನಕ್ಕೆ ಏನಾಗ್ತದೆ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತದ. ಇಲ್ಲಿ ಕಲಿ ಪದದ ಅರ್ಥ ಏನು ಅಂತಂದ್ರ ವೀರ ಅಥವಾ ಧೀರ ಅಂತ ಹೇಳಿ ಆಗ್ತದ. ಹೌದಾ? ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ರಿ, ಮೈಸೂರು ಅರಮನೆಯು ಬಹಳ ಸುಂದರವಾಗಿದೆ. ಮೈಸೂರು ಅರಮನೆಯು ಬಹಳ ಸುಂದರವಾಗಿದೆ. ಈ ವಾಕ್ಯದಲ್ಲಿರುವ ಗುಣ ವಿಶೇಷಣ ಅಂತ ಹೇಳಿ ಕೇಳಿದಾರೆ. ಹೌದಾ? ಈ ವಾಕ್ಯದಲ್ಲಿರುವ ಗುಣ ವಿಶೇಷಣ ಏನು ಮೈಸೂರು ಆಗ್ತದನೋ, ಏನು ಸುಂದರ ಆಗ್ತದನೋ, ಅಥವಾ ಅರಮನೆ ಆಗ್ತದನೋ, ಅಥವಾ ಬಹಳ ಆಗ್ತದನೋ ಅಂತ ಹೇಳಿ ಕೇಳಿದಾಗ ಇಲ್ಲಿ ಗುಣವನ್ನ ನಮ್ಗೆ ವರ್ಣಿಸೋದು ಯಾವ್ದು ಅಂತಂದ್ರೆ ಇಲ್ಲಿ ಸುಂದರ ಅಂತ ಹೇಳಿ ಆಗ್ತದ. ಇದೇನ್ರಿ ನಮ್ಗ ಆಪ್ಷನ್ 2 ಇದಕ್ಕೆ ಏನಂತಂದ್ರ ಸರಿಯಾದ ಉತ್ತರ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ರಿ, ಮುಳ್ಳನ್ನು ಹೊಲವನ್ನು ಮೈದೊಳೆ ಕಂಬನಿ ಯಾವ ಪದವನ್ನು ಬಿಡಿಸಿದಾಗ ಆಗಮ ಸಂಧಿ ಏರ್ಪಡಿಸುವುದು ಅಂತ ಹೇಳಿ ಕೇಳಿದಾರ. ಹಾಗಾದ್ರೆ ವಿದ್ಯಾರ್ಥಿಗಳು ಏನ್ ಮಾಡ್ಯಾರ ಅಂತಂದ್ರ 4 ಆಪ್ಷನ್ ಗಳನ್ನ ಕೊಟ್ಟಾರ. ಒಂದು ಮುಳ್ಳನ್ನು ಹೊಲವನ್ನು ಮೈದೊಳೆ ಕಂಬನಿ ಅಂತ ಹೇಳಿ ಕೊಟ್ಟಾರ. ಹಾಗಾಗಿ ಇಲ್ಲಿ ನಾವ್ ಏನ್ ಮಾಡ್ಬೇಕು, ಈ ಪದಗಳನ್ನ ಬಿಡಿಸಿ ಬರಿಬೇಕು. ಮುಳ್ಳು, ಮುಳ್ಳು ಪ್ಲಸ್ ಅನ್ನು. ಹೌದಾ? ಇಲ್ಲಿ ಮುಳ್ಳನ್ನು ಆಗ್ತದ. ಇನ್ನ ಹೊಲ ಪ್ಲಸ್ ಹಣ್ಣು, ಹೊಲ ಪ್ಲಸ್ ಹಣ್ಣು ಅಂತ ಹೇಳಿ ಆಗ್ತದ. ನೆಕ್ಸ್ಟ್ ಮೈದೊಳೆ, ಮೈ ಪ್ಲಸ್ ತೊಳೆ, ಮೈ ಪ್ಲಸ್ ತೊಳೆ. ಹೌದಾ? ಮೈದೊಳೆ ಅಂತ ಹೇಳಿ ಆಗ್ತದ. ಕಣ್ ಪ್ಲಸ್ ಪನಿ, ಕಣ್ ಪ್ಲಸ್ ಪನಿ ಕಂಬನಿ ಅಂತ ಹೇಳಿ ಆಗ್ತದ. ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ನಮಗಿಲ್ಲಿ ಯಾವ್ದು ಕೇಳಿದಾರ ಅಂತಂದ್ರ ಆಗಮ ಸಂಧಿಯನ್ನ ಕೇಳಿದಾರ. ನಿಮಗ ಆಪ್ಷನ್ ನೋಡಿದ ತಕ್ಷಣ ಗೊತ್ತಾಗ್ಬೇಕು ಇಲ್ಲಿ ವ ಅಥವಾ ಯ ಬಂದಿತ್ತು. ಇಲ್ಲಿ ಅದ್ ಬದ್ಲಿ ಏನ್ ಬಂದೈತ್ರಿ, ಇಲ್ಲಿ ವ ಅಥವಾ ಯ ಬಂದಿತ್ತು ಅಂತಂದ್ರೆ ಇದನ್ನ ಏನಂತ ಕರಿತೀವಿ ನಾವು, ಆಗಮ ಸಂಧಿಗೆ ಉದಾಹರಣೆಗಳಂತ ಕರಿತೀವಿ. ಇದರಲ್ಲಿ ಯಕಾರಾಗಮ ಸಂಧಿನೋ ಅಥವಾ ವಕಾರಾಗಮ ಸಂಧಿನೋ ಅಂತ ಕೇಳಿದಾಗ ಇದೇನಾಗ್ತದ ಅಂತಂದ್ರೆ ಇಲ್ಲಿ ವಕಾರಾಗಮ ಸಂಧಿಗೆ ಉದಾಹರಣೆ ಆಗ್ತದ. ಹಾಗಾದ್ರೆ ಮುಳ್ಳನ್ನು ಯಾವ ಸಂಧಿಗೆ ಉದಾಹರಣೆ ಆಗ್ತದ ನೋಡ್ರಿ, ಇಲ್ಲಿ ಮುಳ್ಳು ಉ ಪ್ಲಸ್ ಅ ಬಂದದ. ಹಾಗಾಗಿ ಇಲ್ಲಿ ಏನಾಗ್ತದ ಅಂತಂದ್ರೆ ಇಲ್ಲಿ ಹೂ ಅನ್ನೋದು ಲೋಪ ಆಗ್ಯದ. ಹೌದಾ? ಇದೇನಾಗ್ತತ್ರಿ ಹಂಗದ, ಇದು ಲೋಪ ಸಂಧಿ ಆಗ್ತದ. ಮುಳ್ಳನ್ನು ಏನಾಗ್ತದ್ರಿ, ಲೋಪ ಸಂಧಿ ಆಗ್ತದ. ಮೈದೊಳೆ ಏನಾಗ್ತದ್ರಿ, ಯಾವ ಸಂಧಿ ಆಗ್ತದ ನೋಡ್ರಿ, ಇಲ್ಲಿ ಮೈ ಪ್ಲಸ್ ತೊಳೆ. ಕತಪಗಳಿಗೆ ಗದವಗಳು ಆದೇಶವಾಗಿ ಬಂದರೆ ಅವುಗಳನ್ನ ಏನಂತ ಕರಿತೀವಿ ನಾವು, ಆದೇಶ ಸಂಧಿ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಇಲ್ಲಿ ಮೈದೊಳೆ ಅನ್ನೋದು ಏನಾಗ್ತದ್ರಿ, ಆದೇಶ ಸಂಧಿ ಆಗ್ತದ. ಹೌದಾ? ನೆಕ್ಸ್ಟ್ ನೋಡ್ರಿ, ಕಂಬನಿ, ಕಣ್ ಪ್ಲಸ್ ಪನಿ, ನ ಕ ಪ ಬಂದತಿ. ಇಲ್ಲಿ ಏನಾಗ್ತದ್ರಿ, ಇದು ಇಲ್ಲಿ ಪ ಕ ಬ ಬಂದದ. ಇಲ್ಲಿ ಏನೈತಿ ನೋಡ್ರಿ, ಇಲ್ಲಿ ಪ ಕ, ಇಲ್ಲಿ ಬ ಬಂದದ. ಹಾಗಾಗಿ ಏನಾಗ್ತದ ಅಂತಂದ್ರೆ ಇದು ಕೂಡ ಏನಾಗ್ತದ ಇಲ್ಲಿ ನಮ್ಗ ಆದೇಶ ಸಂಧಿಗೆ ಉದಾಹರಣೆ ಆಗ್ತದ. ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಇನ್ನು ನಮ್ಮ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋತಾ ಇರಿ, ಲೈಕ್ ಬಟನ್ ಅನ್ನ ಕೊಡ್ತಾ ಇರಿ. ನೋಡ್ರಿ ಮುಂದಿನ ಪ್ರಶ್ನೆ, ನಾನು ದೆಹಲಿಗೆ ಬಂದಾಗ ಖಂಡಿತ ನಿಮ್ಮನ್ನು ನೋಡುವೆನು. ಈ ವಾಕ್ಯದಲ್ಲಿ ಭವಿಷ್ಯತ್ ಕಾಲ ಸೂಚಿಸುವ ಪದ ಯಾವುದು ಅಂತ ಹೇಳಿ ಕೇಳಿದಾರ. ಹಾಗಾದ್ರೆ ನಮಗೆ ಯಾವ ರೀತಿ ಕಂಡು ಹಿಡಿಬೇಕು ಅಂತಂದ್ರ ನಮಗ್ ಕಾಲ ಸೂಚಕ ಪ್ರತ್ಯಯಗಳು ಗೊತ್ತಿರ್ಬೇಕು. ಕಾಲ ಸೂಚಕ ಪ್ರತ್ಯಯಗಳು, ಕಾಲ ಸೂಚಕ ಪ್ರತ್ಯಯಗಳು ಗೊತ್ತಿದ್ದು ಅಂದ್ರೆ ಏನಾಗ್ತದ, ನಮ್ಗ ಆರಾಮಾಗಿ ನಾವೇನ್ ಮಾಡ್ಬೋದು, ಯಾವ ಕಾಲದೊಳಗ ಐತಿ ಅಂತೇಳಿ ಕಂಡು ಹಿಡಿಬಹುದು. ಹಾಗಾದ್ರೆ ಭೂತ ಕಾಲದ ಕಾಲ ಸೂಚಕ ಪ್ರತ್ಯಯ ಯಾವ್ದ್ರಿ, ದ ಅಂತೇಳಿ ಬರ್ತದ. ಆಮೇಲೆ ವರ್ತಮಾನ ಕಾಲದ್ದು, ವರ್ತಮಾನ ಕಾಲದ ಕಾಲ ಸೂಚಕ ಪ್ರತ್ಯಯ ಯಾವ್ದ್ರಿ, ಉತ್ತ ಅಂತೇಳಿ ಬರ್ತದ. ನೆಕ್ಸ್ಟ್ ಇಲ್ಲಿ ಭವಿಷ್ಯತ್ ಕಾಲದ ಕಾಲ ಸೂಚಕ ಪ್ರತ್ಯಯ, ಭವಿಷ್ಯತ್ ಕಾಲದ ಕಾಲ ಸೂಚಕ ಪ್ರತ್ಯಯ ವ ಅಂತ ಹೇಳಿ ಬರ್ತದ. ಹಾಗಾದ್ರ ನಮಗ್ ಕೊಟ್ಟಂತ ಆಪ್ಷನ್ ಗಳಲ್ಲಿ ವ ನೋಡುವೆನು, ಇನ್ನ ನೋಡ್ತಾನೋ ಇಲ್ಲ ಗೊತ್ತಿಲ್ಲ, ಬಟ್ ನೋಡುವೆನು ಅಂತೇಳಿ ಆಪ್ಷನ್ ಬಂದದಲ್ಲ, ಅದಕ್ಕಾಗಿ ಏನಂತಂದ್ರ ಇದು ಆಪ್ಷನ್ 4 ಏನಾಗ್ತದ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತದ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ರಿ,
ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಗಣಿತವನ್ನು ಬೋಧಿಸಿದರು ಈ ವಾಕ್ಯದಲ್ಲಿರುವ ಕ್ರಿಯಾಪದ ಯಾವುದು ಅಂತ ಕೇಳಿದಾರ. ವಿದ್ಯಾರ್ಥಿಗಳ ಕ್ರಿಯಾಪದ ಅಂದ್ರೆ ಏನ್ ಗೊತ್ತಿರ್ಬೇಕು, ಯಾವ ವಾಕ್ಯವು ಕ್ರಿಯೆಯನ್ನ ಸೂಚಿಸುತ್ತದೆಯೋ ಅದೇ ಏನಂತಂದ್ರ ಕ್ರಿಯಾಪದ. ಇನ್ನು ನಿಮ್ಗೆ ಇನ್ನೊಂದು ಕ್ವಶನ್ ಅನ್ನ ಕೇಳ್ಬೋದು, ಕ್ರಿಯಾಪದದ ಮೂಲ ರೂಪನ ಏನಂತಂದ್ರ ಧಾತು. ಇಲ್ಲಿ ಕೊಟ್ಟಿರ್ತಕ್ಕಂತಹ ಕ್ರಿಯಾಪದದ ಧಾತು ಯಾವುದು ಅಂತ ಹೇಳಿ ಕೇಳ್ತಾರ. ಹಾಗಾದ್ರೆ ಬೋಧಿಸಿದರು ಐತಲ್ಲ, ಇದೇನಾಗ್ತದ ಅಂತಂದ್ರ ನಮಗ ಕ್ರಿಯಾಪದ ಆಗ್ತದ. ಇದ್ರ ಮೂಲ ರೂಪ, ಇದ್ರ ಧಾತು ಏನಾಗ್ತದ ಅಂತಂದ್ರ ಬೋಧಿಸು ಅನ್ನೋದು ಏನಾಗ್ತದ ಅಂತಂದ್ರೆ ಇದ್ರ ಧಾತು ಆಗ್ತದ. ಹೌದಾ, ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ವೇದಮೂರ್ತಿಯು ಜಾಣ ವಿದ್ಯಾರ್ಥಿ ಎಂದು ಗುರುಗಳು ಹೇಳಿದರು. ವೇದಮೂರ್ತಿಯು ಜಾಣ ವಿದ್ಯಾರ್ಥಿ ಎಂದು ಗುರುಗಳು ಹೇಳಿದರು. ಈ ವಾಕ್ಯದಲ್ಲಿ ಜಾನಪದವು ಸೂಚಿಸುವ ಲಿಂಗ ಯಾವುದು ಅಂತೇಳಿ ಕೇಳಿದಾರ. ಡೈರೆಕ್ಟ್ ಕ್ವಶನ್ ಅದ, ನಿಮ್ಗೆ ಆಲ್ರೆಡಿ ಗೊತ್ತಾಗ್ತದ. ಜಾನ ಅಂತಂದ್ರೆ ಏನ್ರಿ, ಪುಲ್ಲಿಂಗ ಅಂತಂದ್ರ. ಜಾನ ಅಂತಂದ್ರ ಒಂದು ಗಂಡಸು ಅನ್ನುವಂತ ಅರ್ಥವನ್ನ ಸೂಚಿಸ್ತತಿ. ಅದಕ್ಕ ಏನಾಗ್ತದ ಅಂತಂದ್ರೆ ಇದು ಪುಲ್ಲಿಂಗ ರೂಪ ಆಗ್ತದ. ಹಾಗಾದ್ರೆ ಇನ್ನು ಜಾನಪದದ ಸ್ತ್ರೀಲಿಂಗ ರೂಪ ಕೇಳ್ರಂದ್ರೆ ಏನ್ ಬರ್ತೈತ್ರಿ, ಜಾನೆ ಅಂತೇಳಿ ಬರ್ತದ. ಹೌದಾ, ಜಾನಪದದ ಸ್ತ್ರೀಲಿಂಗ ರೂಪ ಕೇಳ್ರಂತಂದ್ರೆ ಏನ್ ಬರ್ತೈತ್ರಿ, ಜಾನೆ ಅಂತೇಳಿ ಬರ್ತದ. ಇಲ್ಲಿ ಏನ್ ಕೊಡ್ತಾರ ಅಂತಂದ್ರೆ ನಿಮಗ ಕ್ವಶನ್ ಲಿಂಗ ಬದಲಾಯಿಸಿ ಅಂತೇಳಿ ಕೇಳ್ಬಹುದು. ಹಾಗಾಗಿ ಏನ್ರಿ, ಅಥವಾ ಅನ್ಯ ಲಿಂಗ ಅಂತೇಳಿ ಕೇಳ್ಬಹುದು. ಇಲ್ಲಿ ನೋಡ್ರಿ, ಜಾನಪದ ಇದು ಪುಲ್ಲಿಂಗ ಒಳಗೈತಿ, ಅದನ್ನ ಸ್ತ್ರೀಲಿಂಗ ಒಳಗ್ ಮಾಡ್ಬೇಕಾದ್ರೆ ನಮ್ಗೆ ಏನಾಗ್ತದ, ಜಾನೆ ಅಂತ ಹೇಳಿ ಆಗ್ತದ. ಹೋಗೆ ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ಹಾವಿನ ಹೆಡೆ ಚಂದ, ಮಾವಿನ ಮಿಡಿ ಚಂದ, ಹಾರಾಡಿ ಬರುವ ಗಿಳಿ ಚಂದ ಕಂದಯ್ಯ, ನೀ ಚಂದ ನಮ್ಮ ಮನಿಗೆಲ್ಲ ಅಂತಂದ್ರ ಇಲ್ಲಿ ಯಾವ್ದ್ರ ಬಗ್ಗೆ ವರ್ಣಿಸತಾರ ಅನ್ನೋದು ನಮಗ ಗೊತ್ತಾಗ್ಬೇಕು. ಈ ಪದ್ಯದಲ್ಲಿ ಮನೆಗೆ ಚಂದ ಎಂದು ಹೇಳಿರುವುದು ಏನ ಹಾವಿನ ಹೆಡೆಗೋ, ಅಥವಾ ಏನ ಮಾವಿನ ಮಿಡಿಗೋ, ಅಥವಾ ಏನ ಗಿಳಿಗೋ, ಅಥವಾ ಏನ ಕಂದಯ್ಯಗೋ. ಈ ಒಂದು ಕೊಟ್ಟಿರ್ತಕ್ಕಂತಹ ಪದ್ಯ ನಮಗ್ ಎದ್ರ ಬಗ್ಗೆ ಐತಿ ಅಂತೇಳಿ ಗೊತ್ತಾಗ್ಬೇಕು. ಇಲ್ಲಿ ನೋಡ್ರಿ, ಹಾರಾಡಿ ಬರುವ ಗಿಳಿ ಚಂದ ಕಂದಯ್ಯ, ನೀ ಚಂದ ನಮ್ಮ ಮನಿಗೆಲ್ಲ ಅಂದ್ರ ನೀ ಅಂತಂದ್ರ ಯಾರಿಲ್ರಿ, ಕಂದಯ್ಯ ಅಂತ ಹೇಳಾಗ್ತದ. ಹಾಗಾದ್ರ ಆಪ್ಷನ್ 4 ಏನಂತಂದ್ರ ನಮ್ಗ ಸರಿಯಾದ ಉತ್ತರ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ವಿವಿಧ ಜಿಲ್ಲೆಗಳ 5 ಶಾಲೆಗಳಿಗೆ ನಿರ್ದೇಶಕರು ಭೇಟಿ ನೀಡಿದರು. ಈ ವಾಕ್ಯದಲ್ಲಿರುವ ಸ್ವರಾಕ್ಷರ ಯಾವುದು ಅಂತ ಹೇಳಿ ಕೇಳಿದಾರ. ಬಹಳಷ್ಟು ಈಸಿ ಪ್ರಶ್ನೆ ಅದ. 1ನೇ ಚಾಪ್ಟರ್ ನಿಮ್ಗೆ ವರ್ಣಮಾಲೆಗಳ ಮೇಲೆ ಕೇಳಿದಾರ. ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ಸ್ವರಾಕ್ಷರ ಅಂತಂದ್ರೆ ಏನ್ರಿ, ಸ್ವರಾಕ್ಷರ ಎಷ್ಟದಾವ್ರಿ? ಸ್ವರಾಕ್ಷರಗಳು ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ ಸ್ವರಾಕ್ಷರಗಳು ಎಷ್ಟದಾವ್ರಿ? 13 ಅದಾವು. ವರ್ಣಮಾಲೆಗಳು ಎಷ್ಟದಾವ್ರಿ? 49 ಅದಾವು. ವ್ಯಂಜನಗಳು ಎಷ್ಟದಾವ್ರಿ? 34 ಅದಾವು. ಅನುನಾಸಿಕಗಳು ಕೇಳ್ತಾರ, ಇಂಪಾರ್ಟೆಂಟ್ ಅನುನಾಸಿಕಗಳು. ಹೌದಾ, ಎಷ್ಟದಾವ್ರಿ? 5 ಅದಾವು. ಹಾಗಾಗಿ ಇಲ್ಲಿ ನಮಗ್ ಕೇಳಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರ ಸ್ವರಾಕ್ಷರ ಯಾವುದು ಅಂತ ಹೇಳಿ ಕೇಳಿದಾರ. ವಿನೋ, ಳನೋ, ಅಥವಾ ಶಾನೋ, ಅಥವಾ ಅಯ್ಯೋ ಅಂತ ಹೇಳಿ ಕೇಳಿದಾರ. ನಮಗ ಆನ್ಸರ್ ಯಾವ್ದಾಗ್ತದೆ ಅಂತಂದ್ರ ಆಪ್ಷನ್ ಸಿ ಐ ಅನ್ನೋದು ಏನಂತಂದ್ರ ನಮಗ ಸ್ವರಾಕ್ಷರ ಅಂತಂದ್ರ ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳಿಗೆ ನಾವ್ ಏನಂತ ಕರಿತೀವಿ ಅಂತಂದ್ರ ಸ್ವರಾಕ್ಷರಗಳು ಅಂತ ಹೇಳಿ ಕರಿತೀವಿ. ಹಾಗಾಗಿ ಐ ಅನ್ನೋದು ಏನಾಗ್ತದ ಅಂತಂದ್ರ ಇಲ್ಲಿ ಸ್ವರಾಕ್ಷರ ಆಗ್ತದ. ಳ ಮತ್ತೆ ಶ ಅನ್ನೋದು ಏನಾಗ್ತಾವ ಅಂತಂದ್ರ ಇವು ಅವರ್ಗೀಯ ವ್ಯಂಜನಗಳಾಗ್ತಾವ. ಹೌದಾ, ಇವು 3 ಏನಾಗ್ತಾವ ಅಂತಂದ್ರ ಅವರ್ಗೀಯ ವ್ಯಂಜನಗಳಾಗ್ತಾವ. ಹೌದಾ, ಈ 3 ಏನಾಗ್ತಾವ ಅಂತಂದ್ರ ಅವರ್ಗೀಯ ವ್ಯಂಜನಗಳಾಗ್ತಾವು. ಐ ಅನ್ನೋದು ಏನಂತಂದ್ರ ಇಲ್ಲಿ ಸ್ವರಾಕ್ಷರ ಆಗ್ತದ. ಹಾಗಾದ್ರ ಮುಂದಿನ ಪ್ರಶ್ನೆಯನ್ನ ನೋಡೋಣ್ರಿ. ನಾವುಗಳು ಹಿರಿಯರ ಸಲಹೆ ಪಡೆದು ದೇಶ ಸೇವೆಯ ದೃಢ ನಿರ್ಧಾರ ಕೈಗೊಳ್ಳಬೇಕು. ಈ ವಾಕ್ಯದಲ್ಲಿರುವ ಸಜಾತಿ ಸಂಯುಕ್ತಾಕ್ಷರ ಯಾವುದು ಅಂತ ಹೇಳಿ ಕೇಳಿದಾರ. ಇಲ್ಲಿ ಸಜಾತಿ ಸಂಯುಕ್ತಾಕ್ಷರ ಅಂತಂದ್ರ ನಿಮಗ್ ಸಂಯುಕ್ತಾಕ್ಷರಗಳಂತಂದ್ರೆ ಏನ್ ಗೊತ್ತಿರ್ಬೇಕು. ಸಂಯುಕ್ತಾಕ್ಷರಗಳಂತಂದ್ರೆ ಏನಂತಂದ್ರ ಒಂದು ವ್ಯಂಜನಕ್ಕೆ ವ್ಯಂಜನಗಳು ಸೇರಿ ಆಗುವುದಕ್ಕೆ ನಾವ್ ಏನಂತ ಕರಿತೀವಿ ಅಂತಂದ್ರ ಸಂಯುಕ್ತಾಕ್ಷರ ಅಂತ ಹೇಳಿ ಕರಿತೀವಿ. ಅದರಲ್ಲಿ 2 ಪ್ರಕಾರಗಳು ಬರ್ತಾವ. ಒಂದು ಸಜಾತಿ ಸಂಯುಕ್ತಾಕ್ಷರ, ಇನ್ನೊಂದು ವಿಜಾತಿ ಸಂಯುಕ್ತಾಕ್ಷರ. ಹೌದಾ, ವಿಜಾತಿ ಸಂಯುಕ್ತಾಕ್ಷರ. ಇನ್ನು ಸಜಾತಿ ಸಂಯುಕ್ತಾಕ್ಷರ ಅಂತಂದ್ರೆ ಏನು, ಅಥವಾ ವಿಜಾತಿ ಸಂಯುಕ್ತಾಕ್ಷರ ಅಂದ್ರೆ ಏನು ಅಂತಂದ್ರ ಇಲ್ಲಿ ಸಜಾತಿ ಸಂಯುಕ್ತಾಕ್ಷರ ಅಂತಂದ್ರ ಒಂದು ವ್ಯಂಜನದ ಅದರ ಒತ್ತಕ್ಷರ. ಹೌದಾ, ಅದರದೇ ಆದಂತಹ ಒಂದು ಒತ್ತಕ್ಷರ ಇರ್ತೈತಲ್ಲ. ಫಾರ್ ಎಕ್ಸಾಂಪಲ್ ಈಗ ಕದ ಒತ್ತಕ್ಷರ ಏನಿರ್ತೈತ್ರಿ, ಖ ಅಂತ ಹೇಳಿ ಇರ್ತೈತಿ. ಅದಕ್ಕ ಅದೇ ಒತ್ತಕ್ಷರ ಬಂತು ಅಂತಂದ್ರ ಅದಕ್ಕೆ ಏನಂತ ಕರಿತೀವಿ ನಾವು, ಸಜಾತಿ ಸಂಯುಕ್ತಾಕ್ಷರ ಅಂತ ಹೇಳಿ ಕರಿತೀವಿ. ಇನ್ನು ವಿಜಾತಿ ಸಂಯುಕ್ತಾಕ್ಷರ ಅಂತಂದ್ರೆ ಏನ್ರಿ, ಈಗ ನೋಡ್ರಿ ರಕ್ತ ಅಂತ ಹೇಳಿ ಕರಿತೀವಿ. ಕದ ಬಿಡ್ಡ ತ ಹೊತ್ತು ಬರ್ತೈತಿ. ಹೌದಾ,
ಕದ್ ಬಡ್ಡ್ಯಾಗ ಒಂದು ವ್ಯಂಜನದ ಕೆಳಗ ಇನ್ನೊಂದು ಬೇರೆ ವ್ಯಂಜನದ ಒತ್ತಕ್ಷರ ಬಂದ್ರ ಅದಕ್ಕೆ ಏನಂತ ಕರಿತೀವಿ ಅಂತಂದ್ರ ನಾವು ವಿಜಾತಿ ಒತ್ತಕ್ಷರ ಅಂತ ಹೇಳಿ ಕರಿತೀವಿ. ಹಾಗಾದ್ರ ನಮಗ್ ಕೇಳಿರೋದ್ ಏನ್ರಿ ಸಜಾತಿ ಒತ್ತಕ್ಷರ ಯಾವ್ದು ಅಂತ ಹೇಳಿ ಕೇಳಿದಾರ. ಇಲ್ಲೇನು ಧ್ರುವ ಆಗ್ತತೋ ಕೈ ಆಗ್ತತೋ ದ್ರ ಆಗ್ತತೋ ಳ ಆಗ್ತತೋ ಅಂತಂದ್ರ ನಮಗ್ ಇಲ್ಲಿ ಳದ ಕೆಳಗೆ ಏನ್ ಬಂದೈತಿ ಳದ ಒತ್ತ ಬಂದೈತಿ. ಹಾಗಾಗಿ ಆಪ್ಷನ್ 4 ಇದಕ್ಕೆ ಏನಂತಂದ್ರ ಸರಿಯಾದ ಉತ್ತರ. ವಿದ್ಯಾರ್ಥಿಗಳೇ ನಮ್ಮ ಚಾನಲ್ ಅನ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ರೈತ ನಮ್ಮೆಲ್ಲರ ಅನ್ನದಾತ ಅಡಿಗೆರೆ ಎಳೆದ ಪದದ ಬಹುವಚನ ರೂಪಗಳು ಅಂತೇಳಿ ಕೇಳಿದಾರ. ಅಡಿಗೆರೆ ಯಾವ್ದು ಕೇಳ್ದಾರ್ರಿ ಇಲ್ಲಿ ರೈತ ಅನ್ನೋದು ಕೇಳ್ದಾರ. ಹಾಗಾಗಿ ನಮ್ಗೆ ಏನಾಗ್ತದ ಅಂತಂದ್ರ ಇಲ್ಲಿ ರೈತರು ಅನ್ನೋದು ಏನಾಗ್ತದ ಅಂತಂದ್ರ ಬಹುವಚನ ರೂಪ ಆಗ್ತದ. ರೈತಂದರು ಆಗಂಗಿಲ್ಲ, ರೈತನೇ ಆಗಂಗಿಲ್ಲ, ರೈತನು ಕೂಡ ಆಗಂಗಿಲ್ಲ. ಹಾಗಾಗಿ ಏನಾಗ್ತದ ಆಪ್ಷನ್ 1 ರೈತರು ಅಂತ ಹೇಳಿ ಆಗ್ತದ. ಹಾಗಾದ್ರೆ ಮುಂದಿನ ಪ್ರಶ್ನೆಯಿಂದ ನೋಡ್ರಿ, ಪರ್ವತ, ಬ್ರಹ್ಮಪುತ್ರ, ವಿದ್ಯಾರ್ಥಿ, ಭಾರತ ಇವುಗಳಲ್ಲಿ ಅನ್ವರ್ಥ ನಾಮ ಸೂಚಕ ಪದ ಯಾವುದು ಅಂತ ಹೇಳಿ ಕೇಳಿದಾರ. ಹಾಗಾದ್ರ ಏನ್ ಪರ್ವತ ಆಗ್ತದನೋ, ಬ್ರಹ್ಮಪುತ್ರ ಆಗ್ತದನೋ, ಅಥವಾ ವಿದ್ಯಾರ್ಥಿ ಆಗ್ತದನೋ, ಅಥವಾ ಭಾರತ ಆಗ್ತದನೋ ನೋಡ್ರಿ. ಇಲ್ಲಿ ಏನಂತಂದ್ರ ನಮಗ ಪರ್ವತ ಅನ್ನೋದು ರೂಢನಾಮಕ್ಕೆ ಉದಾಹರಣೆ ಆಗ್ತದ. ನಾ ಹಿಂದಿನ ವಿಡಿಯೋದೊಳಗ ನಿಮ್ಗೆ ಹೇಳಿನಿ ಹೌದಾ. ಇದು ಏನಾಗ್ತದರಿ ರೂಢನಾಮಕ್ಕೆ ಉದಾಹರಣೆ ಆಗ್ತದ. ಬ್ರಹ್ಮಪುತ್ರ ಅನ್ನೋದು ಏನಾಗ್ತದರಿ ಅಂಕಿತ ನಾಮಕ್ಕೆ ಉದಾಹರಣೆ ಆಗ್ತದ. ಹಾಗಾಗಿ ಇಲ್ಲಿ ಭಾರತ ಅನ್ನೋದು ಕೂಡ ನಾವ್ ಇಟ್ಕೊಂಡಂತಹ ಹೆಸರು, ಅದು ಕೂಡ ಏನಾಗ್ತದ ಅಂತಂದ್ರೆ ಇಲ್ಲಿ ಅಂಕಿತ ನಾಮ ಆಗ್ತದ. ನಮಗ್ ಕೇಳಿರೋದೇನು ಅನ್ವರ್ಥ ನಾಮ, ವೃತ್ತಿ ಗುಣ ವಿಶೇಷಣಗಳಿಗೆ ಸಂಬಂಧಿಸಿರ್ತಕ್ಕಂತಹ ಒಂದು ಹೆಸರನ್ನ ನಾವು ಕರಿತೀವಲ್ಲ, ಅದಕ್ಕೆ ಏನಂತ ಕರಿತೀವಿ ಅಂತಂದ್ರ ಅನ್ವರ್ಥ ನಾಮ ಅಂತ ಹೇಳಿ ಕರಿತೀವಿ. ಆಪ್ಷನ್ 3 ವಿದ್ಯಾರ್ಥಿ ಅನ್ನೋದು ಏನಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಯನ್ನ ನೋಡ್ರಿ, ಶಾಲೆಯಲ್ಲಿ ವಿದ್ಯಾರ್ಥಿಗಳು ಸಂಭ್ರಮದಿಂದ ಕಲಿಯುತ್ತಿದ್ದಾರೆ. ಅಡಿಗೆರೆ ಎಳೆದ ಪದವು ಸೂಚಿಸುವ ವಿಭಕ್ತಿ ಯಾವುದು ಅಂತ ಹೇಳಿ ಕೇಳಿದಾರ. ಹೌದಾ, ವಿಭಕ್ತಿ ನೋಡ್ರಿ ಇಲ್ಲಿ ಸಂಭ್ರಮದಿಂದ ಅನ್ನೋದ್ ಏನ್ ಮಾಡ್ಯಾರ ಅಂತಂದ್ರ ಇಲ್ಲಿ ಅಡಿಗೆರೆ ಎಳೆದಾರ. ಇದು ಸೂಚಿಸುವ ವಿಭಕ್ತಿ ಯಾವುದು ಅಂತ ಕೇಳಿದಾರ. ಸಪ್ತಮಿ ಆಗ್ತದನೋ, ಪಂಚಮಿ ಆಗ್ತದನೋ, ತೃತೀಯ ಆಗ್ತದನೋ, ಅಥವಾ ಪ್ರಥಮ ಆಗ್ತದನೋ ಅಂತ ಹೇಳಿ ಕೇಳಿದಾರ. ಹಾಗಾದ್ರೆ ವಿದ್ಯಾರ್ಥಿಗಳ ಇಲ್ಲಿ ಏನ್ ಬರ್ತದರಿ ನಮಗ ಪ್ರಥಮಕ್ಕೆ ಏನ್ ಬರ್ತದರಿ ಊ ಬರ್ತದ. ಹೌದಾ, ಇನ್ನ ತೃತೀಯಕ ಇಂದ, ಪಂಚಮಿಗೆ ದೆಸೆಯಿಂದ, ಹೌದಾ ದೆಸೆಯಿಂದ ಅಂತ ಹೇಳಿ ಬರ್ತದ. ಸಪ್ತಮಿಗೆ ಅಲ್ಲಿ ಅಂತ ಹೇಳಿ ಬರ್ತದ. ಹೌದಾ, ಪ್ರಥಮಕ ಹೂ ಅಂತ ಹೇಳಿ ಬರ್ತದ. ಇಲ್ಲಿ ಸಂಭ್ರಮ ಪ್ಲಸ್ ಇಂದ ಆಗೈತಿ. ಸಂಭ್ರಮ ಪ್ಲಸ್ ಇಂದ ಯಾವ್ದೈತ್ರಿ ಹಂಗಾದ್ರೆ ವಿಭಕ್ತಿ ಪ್ರತ್ಯಯ ಕಮೆಂಟ್ ಮಾಡ್ರಿ ನೋಡೋಣ. ಹೌದಾ, ಇಲ್ಲಿ ಏನಾಗ್ತದರಿ ನಮಗ ಆನ್ಸರ್ ತೃತೀಯ ಆಗ್ತದ. ಹೌದಾ, ಆಪ್ಷನ್ 3 ತೃತೀಯ ಇಸ್ ರೈಟ್ ಆನ್ಸರ್. ಓಕೆ, ಮುಂದಿನ ಪ್ರಶ್ನೆಯನ್ನ ನೋಡ್ರಿ, ತಾಯಿಗೆ ಪತ್ರ ಬರೆಯುವಾಗ ಬಳಸಬಹುದಾದ ಸೂಕ್ತ ಸಂಬೋಧನೆ ಅಂತ ಹೇಳಿ ಕೇಳಿದಾರ. ಪತ್ರ ಬರೆಯುವಾಗ ಬಳಸುವ ಸಂಬೋಧನೆಗಳು ಅಂತ ಹೇಳಿ ಕೇಳಿದಾರ. ಹಾಗಾದ್ರೆ ವಿದ್ಯಾರ್ಥಿಗಳು ಏನಾಗ್ತದ ನೋಡ್ರಿ, ಇಲ್ಲಿ ತೀರ್ಥ ರೂಪ ಅಂತ ಹೇಳಿ ನಾವ್ ಯಾರಿಗ್ ಬಳಸ್ತೀವಿ ಅಂತಂದ್ರ ತಂದೆಗೆ ಬಳಸ್ತೀವಿ. ಹೌದಾ, ತಂದೆಗೆ. ಹೌದಾ, ತಂದೆಗೆ ಏನ್ ಮಾಡ್ತೀವಿ ಅಂತಂದ್ರ ತೀರ್ಥ ರೂಪ ಅಂತ ಹೇಳಿ ಬರ್ತೀವಿ. ಮಾತೃಶ್ರೀ ಸಮಾನ ಅಂತ ಹೇಳಿ ಅಂತಂದ್ರ ಚಿಕ್ಕಮ್ಮ ಅಥವಾ ದೊಡ್ಡಮ್ಮನಿಗೆ ನಾವು ಬಳಸ್ತೀವಿ. ಹೌದಾ, ಮಾತೃಶ್ರೀ ಸಮಾನ ಅಂತೇಳಿ ನಾವ್ ಯಾರಿಗ್ ಬಳಸ್ತೀವಿ ಚಿಕ್ಕಮ್ಮ ಅಥವಾ ದೊಡ್ಡಮ್ಮನಿಗೆ ಬಳಸ್ತೀವಿ. ಇನ್ನು ಮಾತೃಶ್ರೀ ಅಂತಂದ್ರ ನಾವು ತಾಯಿಗೆ ಮಾತೃಶ್ರೀ ಅಂತ ಹೇಳಿ ಕರಿತೀವಿ. ಇನ್ನು ನಲ್ಮೆಯ ಅಂತಂದ್ರ ಅಣ್ಣ ತಮ್ಮ. ಹೌದಾ, ನಲ್ಮೆಯ ಅಣ್ಣ ಅಥವಾ ತಮ್ಮ ಅಥವಾ ಗೆಳೆಯ. ಹೌದಾ, ಇವ್ರಿಗೆ ಏನ್ ಮಾಡ್ತೀವಿ ಅಂತಂದ್ರ ನಲ್ಮೆಯ ಪ್ರೀತಿಯ ಅಂತ ಹೇಳಿ ಯೂಸ್ ಮಾಡ್ಕೋತೀವಿ. ಹಾಗಾದ್ರೆ ನಮ್ಗೆ ಆನ್ಸರ್ ಯಾವ್ದ್ರಿ ಇಲ್ಲಿ ನಮ್ಗೆ ಏನ್ ಕೇಳಿದಾರ ತಾಯಿಗೆ ಅಂತ ಹೇಳಿ ಕೇಳಿದಾರ. ಹಾಗಾದ್ರ ಮಾತೃಶ್ರೀ ಆಪ್ಷನ್ 3 ಇದಕ್ಕೆ ಏನಂತಂದ್ರ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಯನ್ನ ನೋಡ್ರಿ, ಸೂಕ್ತ ಲೇಖನ ಚಿಹ್ನೆ ಬಳಸಿ ಬರೆದ ವಾಕ್ಯ ಯಾವುದು ಅಂತ ಹೇಳಿ ಕೇಳಿದಾರ. ಇಲ್ಲಿ ಏನ್ ಕೇಳಿದಾರ ಅಂತಂದ್ರ ಒಂದು ಕ್ವಶನ್ ಮಾರ್ಕು ಇರ್ಬೇಕು, ಆಮೇಲೆ ಉದ್ಧರಣ ಚಿಹ್ನೆನೂ ಇರ್ಬೇಕು, ಆಮೇಲೆ ಅಲ್ಪವರ್ಣನೂ ಇರ್ಬೇಕು. ಯಾವ್ದಾಗ್ತದ ನೋಡ್ರಿ ಇಲ್ಲಿ ಆಪ್ಷನ್ 4 ಏನಾಗ್ತದ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತದ. ಗುರುಗಳೇ ವಿದ್ಯಾರೇಖೆ ಹೇಗಿರುತ್ತದೆ ಅಂತೇಳಿ ಕ್ವಶನ್ ಹೇಗೆ ಅಂತೇಳಿ ಬಂದಿರ್ತಾರಲ್ಲ ಇಲ್ಲಿ, ಅದಕ್ಕಾಗಿ ಏನ್ ಮಾಡ್ಬೇಕಂತಂದ್ರೆ ನಮಗ ಲಾಸ್ಟ್ ಕ್ವಶನ್ ಮಾರ್ಕ್ ಬರ್ಬೇಕು. ಹಾಗಾದ್ರೆ ಆಪ್ಷನ್ 4 ಇದಕ್ಕೆ ಏನಾಗ್ತದ ಅಂತಂದ್ರ ಸರಿಯಾದ ಉತ್ತರ. ಇಂದಿನ ಬಹುಪಾಲು ಅನಾಹುತಗಳಿಗೆ ನಮ್ಮ ಗರ್ವವೇ ಕಾರಣ. ಈ ವಾಕ್ಯದಲ್ಲಿರುವ ಗರ್ವ ಪದವು ನೀಡುವ ಅರ್ಥ ಏನು ಅಂತ ಕೇಳಿದಾರ. ನಿಮಗ್ ಮೊದಲನೇ 5ನೇ ತರಗತಿಯಲ್ಲಿ ಮೊದಲನೇ ಪಾಠದಲ್ಲಿ ಬಂದಿರತಕ್ಕಂತ ಪ್ರಶ್ನೆ ಇದು. ಹಾಗಾಗಿ ಗರ್ವ ಪದದ ಅರ್ಥ ಏನಾಗ್ತದ್ರ ಇಲ್ಲಿ ಜಂಬ ಅಂತೇಳಿ ಆಗ್ತದ. ವಿದ್ಯಾರ್ಥಿಗಳೇ ಇದು 2024ರಲ್ಲಿ ಕೇಳಿರ್ತಕ್ಕಂತಹ ಒಂದು ಪ್ರಶ್ನೆ ಪತ್ರಿಕೆ. ಇನ್ನು ಮುಂದಿನ ರೀತಿ ನೀವು ಯಾವ್ದು ಕೇಳ್ತಾರೋ ನೀವು ಯಾವ್ದಕ್ಕೆ ಹೆಚ್ಚಾಗಿ ಇಂಪಾರ್ಟೆನ್ಸ್ ಕೊಡ್ಬೇಕು ಅನ್ನೋದನ್ನ ನೋಡ್ಕೊಡ್ರಿ. ನನ್ನ ಗುರುಗಳು ಮಾಡಿದ ಉಪಕಾರದಿಂದ
ನಾನು ಜಿಲ್ಲಾಧಿಕಾರಿಯಾದೆ. ಅಡಿಗೆರೆ ಎಳೆದ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂತ ಕೇಳಿದಾರ. ವಿರುದ್ಧಾರ್ಥಕವಲ್ಲದ ಪದ ಅಂತ ಕೇಳಿದಾಗ ಸಮಾನಾರ್ಥಕ ಪದ ಆಗ್ತದ. ಹಾಗಾಗಿ ವಿರುದ್ಧಾರ್ಥಕ ಪದ ಅಂತ ಕೇಳಿದಾಗ ಇಲ್ಲಿ ಏನಾಗ್ತದ ಇಲ್ಲಿ ಅಪಕಾರ ಅನ್ನೋದು ಏನಾಗ್ತದ, ಇದಕ್ಕ ಸರಿಯಾದ ಉತ್ತರ ಆಗ್ತದ. ಇಲ್ಲಿವರೆಗೂ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.